ಕಾವ್ಯ, ಏನು ಮಾಡ್ತಿದ್ದೀರಾ ಇವತ್ತು? ಶುಗರ್ ಪೇಷಂಟ್ ಅವರಿಗೆ ಒಂದು ಹೆಲ್ದಿ ಸಲಾಡ್ ಮಾಡ್ತೀವಿ. ಹೆಲ್ದಿ ಸಲಾಡಾ? ಓಕೆ. ಶುಗರ್ ಪೇಷಂಟಿಗೆ ಹೆಲ್ದಿ ಸಲಾಡ್ ಏನಪ್ಪ ಅದು? ಅವ್ರಿಗೆ ಹಲಸಿನಣ್ಣು ತಿನ್ನಬೇಕು ಅಂತ ಆಸೆ ಇರುತ್ತೆ, ಮ್ಯಾಂಗೋ ತಿನ್ನಬೇಕು ಅಂತ ಆಸೆ ಇರುತ್ತೆ. ಓಕೆ. ಶುಗರ್ ಏರುತ್ತೆ ಅಂತ ಮನೆಯವರೆಲ್ಲ ಬೈತಾ ಇರ್ತಾರೆ. ಓಕೆ. ಅವಾಗ ಅವ್ರಿಗೆ ಬಟರ್ ಫ್ರೂಟ್ ಮಾಡಿ ಸಲಾಡ್ ಮಾಡಿ ಕೊಟ್ಟರೆ ಶುಗರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾವ್ದ್ರಿಂದ? ಬಟರ್ ಫ್ರೂಟ್ ಇಂದ. ಇದು ವೆರಿ ಗುಡ್ ಫಾರ್ ಶುಗರ್ ಪೇಷಂಟ್ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಮತ್ತೆ ಇದು ವೆರಿ ಗುಡ್ ಫ್ಯಾಟ್. ಗುಡ್ ಫ್ಯಾಟ್. ಶುಗರ್ ಇರೋರ್ಗೂ ಒಳ್ಳೇದು, ಪ್ಲಸ್ ಗುಡ್ ಫ್ಯಾಟ್ ಕೂಡ. ಯಾವುದು? ಬಟರ್ ಫ್ರೂಟು. ಸೊ ಹಂಗಾಗಿ ನೀವು ಹಲಸಿನ ಹಣ್ಣಿನ ಜೊತೆ ಮ್ಯಾಂಗೋ ಜೊತೆ ಮಿಕ್ಸ್ ಮಾಡಿ ಮಾಡಿದ್ರೆ ಸ್ವಲ್ಪ ಶುಗರ್ ಲೆವೆಲ್ ಕಮ್ಮಿ. ಸೊ ಅವ್ರಿಗೂ ಮ್ಯಾಂಗೋ ತಿಂದಂಗೂ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ ಅನ್ನೋ ಭಯನೂ ಇರಲ್ಲ. ಓಕೆ. ಆನಿಯನ್ ಹಾಕ್ತಾ ಇದ್ದೀನಿ, ಸೌತೆಕಾಯಿ ಇದೆ, ಆಸಿಡಿಟಿ ಆಗುತ್ತೆ ಇದನ್ನ ತಿಂದ್ರೆ. ಬಟರ್ ಫ್ರೂಟ್ ನನ್ನ ಭಯ ಇರುತ್ತಲ್ವಾ, ಹಾಗಾಗಿ ಅದ್ರ ಜೊತೆ ಸೌತೆಕಾಯಿ ಮಿಕ್ಸ್ ಮಾಡಿದ್ರೆ ಆಸಿಡಿಟಿನೂ ಬರಲ್ಲ, ಶುಗರ್. ಬಟ್ ಇದೇನೋ ಡಿಫ್ರೆಂಟ್ ಆಗಿದೆ ಸರ್, ಯಾಕೆಂದ್ರೆ ಈರುಳ್ಳಿ ಜೊತೆಗೆ ಫ್ರೂಟು, ಸೌತೆಕಾಯಿ, ಇದು ನೋಡ್ತಾ ಇದ್ರೆ ಸ್ವಲ್ಪ ಏನೋ ಬೇರೆ ತರ ಅನಿಸ್ತಾ ಇದೆ. ಶುಗರ್ ಪೇಷಂಟ್. ಓಕೆ. ನಾವು ತಿನ್ಬೋದಾಗಾದ್ರೆ? ನಾವು ತಿನ್ಬೋದು, ಅವರು ತಿನ್ಬೋದು, ಇಬ್ರು ತಿನ್ನೋ ತರ ಇರುತ್ತೆ. ನಾವಂತೂ ಎಲ್ಲ ತಿಂತೀವಿ. ಅವರಿಗೆ ಅಲ್ವಾ ನಾವು ಕಂಟ್ರೋಲ್ ಮಾಡೋದು, ಮಾವಿನ ಹಣ್ಣು ತಿನ್ಬೇಡ, ಹಲಸಿನ ಹಣ್ಣು ತಿನ್ಬೇಡ. ಕರೆಕ್ಟ್. ಪಾಪ ಆಸೆ ಇರುತ್ತೆ, ಅವರಿಗೆ ಆಸೆ ಇರುತ್ತೆ, ಅಟ್ಲೀಸ್ಟ್ ಒಂದು ಪೀಸ್ ತಿನ್ಬೇಕಲ್ವಾ. ಇದಂತೂ ನಮ್ಮ ಹಣ್ಣುಗಳ ರಾಜ, ಮ್ಯಾಂಗೋ ಸೀಸನ್ ಫ್ರೂಟು. ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಬಟರ್ ಫ್ರೂಟ್ ಕೊಟ್ರೆ ಶುಗರ್ ಏರಲ್ಲ ಅಂತ. ಮಾಡಿ ಹಾಗಾದ್ರೆ ನೋಡೋಣ ಹೆಂಗೆ ಇರುತ್ತೆ. ಈ ತರ ಸಣ್ಣದಾಗಿ ಹಚ್ಕೋಬೇಕು ಕಾವ್ಯ. ನೋಡೋದಕ್ಕೆ ಕಲರ್ಫುಲ್ ಆಗಿದೆ. ಹಲಸಿನ ಹಣ್ಣು, ಮಾವಿನ ಹಣ್ಣು, ಬಟರ್ ಫ್ರೂಟು, ಒಂದು ನಿಂಬೆ ಹಣ್ಣು. ಹೌದಾ? ಸ್ವಲ್ಪ ಡ್ರೈ ಫ್ರೂಟ್ಸ್ ಸುಮ್ಮನೆ ಮಿಕ್ಸ್ ಯಾವುದಾದ್ರೂ ಹಾಕಬಹುದು. ಓಕೆ. ಮಿಕ್ಸ್. ಸೊ ಈ ಥರ ಎಲ್ಲ ಹಾಕ್ಕೊಂಡು ನೋಡೋದಕ್ಕೆ ಹೆಲ್ದಿಯಾಗಿ ಅನಿಸ್ತಾ ಇದೆ, ಸೂಪರಾಗಿ ಅನಿಸ್ತಾ ಇದೆ, ಕಲರ್ಫುಲ್ ಆಗಿದೆ, ಪ್ಲಸ್ ಹೆಲ್ದಿ. ಓಕೆ. ಸೊ ಇದೆಲ್ಲ ಜಸ್ಟ್ ಮಿಕ್ಸ್ ಮಾಡೋದಷ್ಟೇ? ಸಿಂಪಲ್ ಸಲಾಡ್. ಸೊ ಆನಿಯನು ಫ್ರೂಟ್ ಜೊತೆಗೂ ಬ್ಲೆಂಡ್ ಆಗುತ್ತೆ ಅಂತ ಹೇಳ್ತೀರಾ? ಆಪ್ಷನ್, ನಿಮ್ಗೆ ಬೇಕು ಅಂದರೆ ಹಾಕೊಳ್ಳಿ, ಬೇಡ ಅಂದರೆ ಬೇಡ. ಈರುಳ್ಳಿನ ಶುಗರ್ ಪೇಷಂಟ್ ತುಂಬ ಒಳ್ಳೆಯದು. ಈರುಳ್ಳಿ ಆ್ಯಕ್ಚುಲಿ ಬ್ಲಡ್ ತಿನ್ ಮಾಡುತ್ತೆ ಅಂತ ಹೇಳ್ತಾರೆ. ಹೌದು. ಸೊ ಹಾಗಾಗಿ ಹಸಿ ಈರುಳ್ಳಿ ತಿನ್ನೋದು ಒಳ್ಳೆಯದು. ಅದಕ್ಕೆ ಎಲ್ಲ ಹಾರ್ಟಿಗೆ ಒಳ್ಳೆಯದು ಈರುಳ್ಳಿ ಅಂತಾರೆ. ಬಟ್ ಈರುಳ್ಳಿ ಕೆಲಸ ಅಂದರೆ ಸ್ವಲ್ಪ ತಿನ್ ಮಾಡೋದು ಬ್ಲಡ್. ಹಾಕ್ತಾ ಇದ್ದೀನಿ. ಓಕೆ. ಓ, ಸಲಾಡ್ ಉಪ್ಪಿರುತ್ತಾ? ಓಕೆ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಓಕೆ. ಇದು ಆಸಿಡಿಟಿಗೆ ಒಳ್ಳೆಯದು. ಪೆಪ್ಪರ್ ಒಳ್ಳೆಯದು, ರುಚಿನೂ. ಸ್ವಲ್ಪ ನಿಂಬೆ ರಸ ಹೇಳ್ತೀನಿ. ಓಕೆ. ಇಷ್ಟೆಲ್ಲ ಹಾಕಿದ್ಮೇಲೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಅಲ್ವಾ ಸರ್? ಸ್ವಲ್ಪ ತುಂಬ ಚೆನ್ನಾಗಿ. ಓಕೆ. ಕಾವ್ಯ, ಹೆಲ್ದಿ ಸಲಾಡ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ. ಹೆಲ್ದಿ ಸಲಾಡ್ ಮಾಡಿದ್ದಾರೆ. ಸಖತ್ತಾಗಿ ಅನಿಸ್ತಾ ಇದೆ. ರೆಸಿಪಿ ತಗೊಳ್ಳಿ, ನೀವು ಟೇಸ್ಟ್ ಮಾಡಿ. ಸೂಪರಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಅವಾಗ ಕೂಡ ಬ್ಲೆಂಡ್ ಆಗಿದೆ ಅಂದರೆ ಎಲ್ಲದಕ್ಕೆ. ಈರುಳ್ಳಿ ಜೊತೆಗೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಅವಾಗ ಕೂಡ ಫ್ರೂಟ್ಸ್ ಜೊತೆಗೂ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಮ್ಯಾಂಗೋ ಮತ್ತು ಹಲಸಿನ ಹಣ್ಣು ನೀರುಳ್ಳಿನ ಖಾರ ಅನಿಸ್ತಾ ಇದೆ. ಹೌದು. ಇದೊಂದು ಬೌಲ್ ಮಾರ್ನಿಂಗ್ ತಿಂದ್ಬಿಟ್ರೆ ಡಯಟ್ ಅವ್ರಿಗೂ ಒಳ್ಳೆಯದು. ಯೋಗ, ಹೆಲ್ದಿ ಫ್ಯಾಟ್ಸ್ ಇರುತ್ತೆ, ಸೂಪರ್ ಆಗಿದೆ. ಮಸ್ಟ್ ಟ್ರೈ ದಿಸ್ ರೆಸಿಪಿ. ಇಷ್ಟ ಆದರೆ ಲೈಕ್ ಕೊಡೋಕೆ ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ